ನಮಸ್ಕಾರ. ಯೂಟ್ಯೂಬ್ ಚಾನೆಲ್ ಮ್ಯಾಜಿಕಲ್ ಮೀಡಿಯಾ 279 ಇಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ಕೂಡ ಒಂದು ಜನರಲ್ ರೀಡಿಂಗ್, ಓಕೆನಾ? ನಮ್ಮದು ಹೇಟರ್ಸ್‌ಗೆ ಏನು ಶಿಕ್ಷೆ ಎಲ್ಲ ಖಂಡಿತ ಹಾಗೇ ಮುಂದುವರಿಯುತ್ತೆ. ಜೊತೆಗೆ ಆ 7 ಸೀರೀಸ್ ಏನಿತ್ತು ಅದು ಮುಂದುವರಿಯುತ್ತೆ. ಬಟ್ ಇವತ್ತು ಆ, ಒಂದು ಜನರಲ್ ರೀಡಿಂಗ್, ಓಕೆನಾ? ಎಸ್ ಬಾಬಾ, ನಮ್ಮ ಕನಸುಗಳು, ಓಕೆನಾ? ನಮ್ಮ ಆಸೆಗಳು, ನಾವೇನು ಆಸೆ ಪಟ್ಟಿದ್ವಿ ಅಥವಾ ನಾವೇನು ಕನಸು ಕಂಡಿದ್ವಿ, ಓಕೆನಾ? ಸೊ ಅದು ಪೂರೈಸ್ಕೊಳ್ಳೋದಕ್ಕೆ ಭಗವಂತ ಏನು ಅಡ್ವೈಸ್ ಕೊಡ್ತಾರೆ ಅಂತ ನೋಡೋಣ, ಓಕೆನಾ? ಹೌ ಟು ಮ್ಯಾನಿಫೆಸ್ಟ್ ಅಂತ, ಹೇಗೆ ಮ್ಯಾನಿಫೆಸ್ಟ್ ಮಾಡಬೇಕು. ನಮ್ಮ ಆಸೆಗಳು ಸಾವಿರಾರು ಇರುತ್ತೆ, ಬಟ್ ಆಗ್ತಿರಲ್ಲ. ಏನಕ್ಕೆ ಗೊತ್ತಿಲ್ಲ, ಯಾವ ಕಾರಣಕ್ಕೆ, ಏನು ಮಾಡಬೇಕು ಅಂತ ಕೇಳೋಣ. ಎಸ್ ಬಾಬಾ. ರಿಯಲೈಸೇಷನ್ ಅಂತಾರಪ್ಪ, ಓಕೆನಾ? ಸೊ ಫಸ್ಟು ಯಾತಕ್ಕೆ ಅಂತಂದರೆ ರಿಯಲೈಸೇಷನ್ ಅಂತ ಹೇಳ್ತಾ ಇದ್ದಾರೆ. ಎ ಮೊಮೆಂಟ್ ಆಫ್ ರಿಯಲೈಸೇಷನ್ ಶಿಫ್ಟ್ಸ್ ಎವ್ರಿಥಿಂಗ್. ಅ ಸಿಂಗಲ್ ಇನ್ಸೈಟ್ ಕ್ಯಾನ್ ಚೇಂಜ್ ಯುವರ್ ಎಂಟೈರ್ ಪಾತ್ ಅಂತ ಹೇಳ್ತಾ ಇದ್ದಾರೆ. ನೋಡಿ, ರಿಫ್ಲೆಕ್ಟ್ ಆನ್ ವಾಟ್ ಬಿಲೀಫ್ ಈಸ್ ಲಿಮಿಟಿಂಗ್ ಯು, ಶಿಫ್ಟ್ ಇಟ್ ಆ್ಯಂಡ್ ಓಪನ್ ನ್ಯೂ ಡೋರ್ಸ್ ಆಫ್ ಪಾಸಿಬಿಲಿಟಿ ಅಂತ ಹೇಳ್ತಾ ಇದ್ದಾರಪ್ಪ. ವಾವ್! ಸೊ ಇಲ್ಲಿ ಏನಂತಂದರೆ, ನಮಗೆ ಗೊತ್ತಿಲ್ಲ, ನಾವು ಏನೋ ಆಸೆ ಪಟ್ಟಿದ್ದೀವಿ, ಬಟ್ ಅದು ಪೂರೈಸೋಕ್ಕಾಗಿಲ್ಲ, ಆಯಿತಾ? ಕಂಪ್ಲೀಟ್ ಆಗಿಲ್ಲ, ಪೂರ್ತಿ ಆಗಿಲ್ಲ. ನಮ್ಮ ಕನಸುಗಳಿರ್ಬೋದು, ನಮ್ಮ ಆಸೆಗಳು ಏನಿರುತ್ತೆ ಗೊತ್ತಿಲ್ಲ, ಒಬ್ಬೊಬ್ರದ್ದು ಒಂದೊಂದು ರೀತಿ ಇರುತ್ತೆ. ಸೊ ಅದು ಕಂಪ್ಲೀಟ್ ಆಗಿಲ್ಲ ಅಂತ ಒಂದು ಮೆಸೇಜ್ ಬಂತು. ಸೊ ಅದಕ್ಕೆ ಏನು ಮಾಡಬೇಕು ಅಂತ ಭಗವಂತನ ಕೇಳಿದ್ದಕ್ಕೆ, ಸೊ ಫಸ್ಟು ಹೇಳ್ತಾ ಇದ್ದಾರೆ ರಿಯಲೈಸೇಷನ್. ಫಸ್ಟು ಅರ್ಥ ಮಾಡ್ಕೋ, ಎಲ್ಲಿ ನಿನಗೆ ಕಂಪ್ಲೀಟ್ ಮಾಡೋಕ್ಕಾಗ್ತಾ ಇಲ್ಲ, ನಿನ್ನ ಕನಸುಗಳು ಯಾತಕ್ಕೆ ಕಂಪ್ಲೀಟ್ ಆಗ್ತಿಲ್ಲ ಅನ್ನೋದನ್ನು ಫಸ್ಟು ಅರ್ಥ ಮಾಡ್ಕೋ ಅಂತ ಇದ್ದಾರಪ್ಪ. ಸೊ ಆ ಮೊಮೆಂಟ್ ಅರ್ಥ ಆಗಿದ ತಕ್ಷಣ ಎಲ್ಲ ಶಿಫ್ಟ್ ಆಗುತ್ತೆ, ಚೇಂಜಸ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ರಿಫ್ಲೆಕ್ಟ್ ಆನ್ ವಾಟ್ ಬಿಲೀಫ್ ಇಸ್ ಲಿಮಿಟಿಂಗ್ ಯು, ಶಿಫ್ಟ್ ಇಟ್ ಆ್ಯಂಡ್ ಓಪನ್ ನ್ಯೂ ಡೋರ್ಸ್ ಆಫ್ ಪಾಸಿಬಿಲಿಟಿ. ವಾವ್! ಸೊ ಇಲ್ಲಿ ಏನು ಹೇಳ್ತಾರೆ ಅಂತಂದರೆ, ಸೊ ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, ಇಲ್ಲಿ ಆ್ಯಕ್ಚುಲಾಗಿ ಸ್ವಲ್ಪ ಜನಕ್ಕೆ, ಆಯಿತಾ, ನನಗೆ ಇಲ್ಲಿ ತೋರಿಸ್ತಾ ಇದ್ದಾರೆ, ನನಗೆ ಕಾಣಿಸ್ತಾ ಇರೋದು ಯಾವ ಥರ ಇದೆ ಅಂತಂದರೆ, ಇದು ಫ್ಯಾಮಿಲಿ ವಿಷಯದಲ್ಲೂ ಇರ್ಬೋದು, ಆಯಿತಾ? ಅಂದರೆ ಮನೆಯಲ್ಲಿ ರಿಸ್ಟ್ರಿಕ್ಷನ್ ಹಾಕಿರ್ಬೋದು, ಇದೇನಕ್ಕೆ ಮಾಡಬೇಕು, ಅಥವಾ ಅದೇನಕ್ಕೆ ಹೋಗಬೇಕು, ಅಥವಾ ಅಲ್ಲಿ ಯಾಕೆ ಹೋಗಬೇಕು, ಇಲ್ಲಿ ಏನು ಮಾಡಬೇಕು, ಯಾಕೆ, ಅದೊಂದಿದೆ ಅಂತ ತೋರಿಸ್ತಾ ಇದ್ದಾರೆ. ಇನ್ನೊಂದು ಯಾವ ಥರ ಅಂತಂದರೆ, ನಿಮ್ಮನ್ನು ನೀವು ಈಗೇನೋ ಒಂದು ಪೋಸ್ಟ್, ಒಂದು ಕೆಲಸಕ್ಕೆ ಅಂತಲೇ ಇಟ್ಕೊಳ್ಳಿ. ಸೊ ಅಯ್ಯೋ ಆ ಪೋಸ್ಟ್ಗೆ ನಾನು ಸರಿಗಿಲ್ಲ, ಅಥವಾ ನನ್ನ ವಿದ್ಯಾಭ್ಯಾಸ ಸರಿಗಿಲ್ಲ, ಅಥವಾ ನನ್ನ ಎಕ್ಸ್ಪೀರಿಯನ್ಸ್ ಸಾಕಾಗಲ್ಲ, ಆ ಥರ. ಅಂದರೆ ಆ ಥರ ಒಂದು ಸುಮ್ಮನೆ ಇದು ಉದಾಹರಣೆಗೆ ಹೇಳ್ತಾ ಇರೋದು, ಓಕೆನಾ? ಸೊ ಈ ಥರ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮ ರಿಯಲೈಸೇಷನ್ ನೀವು ಅರ್ಥ ಮಾಡ್ಕೋಬೇಕು, ಎಲ್ಲಿ ಏನು ಹಿಡಿತಿದೆ ನಿಮ್ಮನ್ನು ಹಿಂದೆ, ನಿಮ್ಮ ಆಸೆಗಳು, ನಿಮ್ಮ ಕನಸುಗಳು ಯಾಕೆ ಪೂರೈಸ್ತಿಲ್ಲ, ಆಸೆ ಪೂರ್ತಿಯಾಗಿಲ್ಲ ಅಂತಂದರೆ, ಫಸ್ಟು ಒಂದು ನಿಮಿಷ ಕೂತ್ಕೊಂಡು ಯೋಚನೆ ಮಾಡು. ಏನಾಗಿದೆ, ಯಾಕೆ ನಿನಗೆ ಮಾಡೋಕ್ಕಾಗ್ತಿಲ್ಲ, ಕಂಪ್ಲೀಟ್ ಮಾಡೋಕ್ಕಾಗ್ತಿಲ್ಲ, ನಿನ್ನ ಆಸೆಗಳು ಇಷ್ಟು ವರ್ಷ ಅಥವಾ ಎಷ್ಟು ದಿವಸ ಅಥವಾ ಇಷ್ಟು ವರ್ಷ ಆದ್ರೂ ಯಾತಕ್ಕಾಗ್ತಾ ಇಲ್ಲ, ಅದನ್ನು ಯೋಚನೆ ಮಾಡು. ಆ ಮೊಮೆಂಟ್ ನೀನು ಅರ್ಥ ಮಾಡ್ಕೊಂಡ ತಕ್ಷಣ ನ್ಯೂ ಡೋರ್ಸ್ ಓಪನ್ ಆಗೇ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಆಯಿತಾ? ಎಲ್ಲಿದೆ, ಯಾಕೆ ಆ ಥರ ಇಡ್ತಾ ಇದೆ ನಿಮಗೆ, ಲಿಮಿಟಿಂಗ್ ಯು, ಶಿಫ್ಟ್ ಇಟ್ ಆ್ಯಂಡ್ ಓಪನ್ ನ್ಯೂ ಡೋರ್ಸ್ ಆಫ್ ಪಾಸಿಬಿಲಿಟಿ. ಸೊ ಆ ಮೊಮೆಂಟ್ ನೀವು ಯಾವಾಗ ಅರ್ಥ ಮಾಡ್ಕೋತೀರಾ, ಎಲ್ಲಿ ತೊಂದರೆ ಆಗ್ತಾ ಇದೆ, ನನ್ನ ಆಸೆಗಳು ಯಾಕೆ ಪೂರೈಕೆ ಆಗ್ತಾ ಇಲ್ಲ, ಪೂರ್ತಿ ಆಗ್ತಿಲ್ಲ ಅಂತ, ಅದು ಸೆಕೆಂಡ್ ಆ ಮೊಮೆಂಟಲ್ಲಿ ಅದು ಕಂಪ್ಲೀಟ್ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದಾರಪ್ಪ ಭಗವಂತ, ಆಯಿತಾ? ಸೊ ನಿಮಗೇನೇ ಅರ್ಥ ಆಗಿಲ್ಲ ಪಾಪ ಆ್ಯಕ್ಚುಲಾಗಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಯಾವ ಥರನಾದರೂ ಇರ್ಬೋದು, ನಿಮಗೆ ಅರ್ಥ ಆಗಿಲ್ಲ, ಯಾಕೆ ನನಗೆ ಕೆಲಸ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ, ಇದು ಕಂಪ್ಲೀಟ್ ಯಾಕೆ ಆಗ್ತಿಲ್ಲ ಅನ್ನೋದು ನಿಮಗೇನೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಆಯಿತಾ? ನಿಮಗೇನೆ ಅರ್ಥ ಆಗಿಲ್ಲ ಅನ್ನೋ ಥರ ಒಂದಷ್ಟು ಎನರ್ಜಿ ಬರ್ತಾ ಇದೆ. ಸೊ ಇದು ಏನಕ್ಕಾದರೂ ಇರ್ಬೋದು, ಯಾವ ವಿಷಯಕ್ಕಾದರೂ ಇರ್ಬೋದು, ಯಾವ ಸಿಚುಯೇಷನ್ಗಾದರೂ ಇರ್ಬೋದು. ಸೊ ಇದನ್ನು ನೀವು ಅನ್ವಯಿಸ್ಕೋಬೇಕು, ಓಕೆನಾ? ಆ ಥರ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನೊಂದೆರಡು ಕಾರ್ಡ್ ನೋಡೋಣ, ಇನ್ನೇನು ಅಡ್ವೈಸ್ ಕೊಡ್ತಾರೆ ಅಂತ. ಬಾಬಾ ಪ್ಲೀಸ್ ಗೈಡ್ ಮಾಡಿ, ಯಾಕೆ ನಮ್ಮ ಕನಸುಗಳು ಯಾವುದಾದ್ರೂ ಇರ್ಬೋದು ಪೂರೈಸಿಲ್ಲ, ಯಾತಕ್ಕೆ, ಇನ್ನೇನಾದರೂ ಹೇಳೋದಿದೆಯಾ? ಸಿಂಪ್ಲಿಸಿಟಿ. ವಾವ್! ಸಿ ನೋಡಿ,
ಸೊ ಇಲ್ಲೇನು ಹೇಳ್ತಾರೆ, ಸಿಂಪಲ್ ಆಗಿರಬೇಕು ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಓಕೆನಾ. ಫಸ್ಟು ಲಿಮಿಟಿಂಗ್ ಲೆಟ್ಟಿಂಗ್ ಗೋ ಆಫ್ ಎಕ್ಸಸ್ ಕ್ರಿಯೇಟ್ ಸ್ಪೇಸ್ ಫಾರ್ ವಾಟ್ ಟ್ರೂಲಿ ಮ್ಯಾಟರ್ಸ್ ಅಂತಿದ್ದಾರೆ. ಸೊ ಡಿಕ್ಲಟರ್ ಒನ್ ಏರಿಯಾ ಆಫ್ ಯುವರ್ ಲೈಫ್ ಟುಡೇ, ಫಿಸಿಕಲಿ, ಮೆಂಟಲಿ ಆರ್ ಎಮೋಷನಲಿ. ಓ ಓ ಅರ್ಥ ಆಯ್ತಲ್ಲ. ಇಲ್ಲೇನು ಹೇಳ್ತಾ ಇದ್ದಾರೆ, ಸೊ ಯಾತಕ್ಕೆ ಒಂದಷ್ಟು ಜನದ್ದು ನಮ್ಮ ಏನು ಮಾಡಿಬಿಡ್ತೀವಿ ಅಂತಂದರೆ, ಒಂದು ಎಮೋಷನಲಿ ಬೈಂಡ್ ಆಗೋಗಿರ್ತೀವಿ ನಾವು. ಯೋಚನೆ ಮಾಡ್ತಾ ಇರ್ತೀವಿ, ಅದೇ ಯೋಚನೆ ಮಾಡ್ತೀವಿ ಯೋಚನೆ ಮಾಡ್ತೀವಿ ಯೋಚನೆ ಮಾಡ್ತೀವಿ, ಬರೀ ಅದೇ ತಲೆಯಲ್ಲಿ ಓಡ್ತಾ ಇರುತ್ತೆ. ಆಯಿತಾ. ಎಮೋಷನಲಿ ಯಾವ ಥರ ಫಿಕ್ಸ್ ಆಗೋಗಿರ್ತೀವಿ. ಅಂದರೆ ನಮಗೆ ಅದನ್ನು ಹಿಡಿದಿಡ್ತಾ ಇರುತ್ತೆ, ಮುಂದೆ ಒರೆಯೋಕ್ಕೆ ಬಿಡಲ್ಲ ಜೀವನದಲ್ಲಿ ನಮಗೆ. ಸೊ ಅದು ಎಮೋಷನಲಿ ಹಿಡಿದಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಅದು ಏನಾಗುತ್ತೆ ಮತ್ತೆ ಮನಸ್ಸಿಗೆ ಭಾರ. ಅಯ್ಯೋ ಈ ಥರ ಆಗೋಯ್ತಲ್ಲ, ಅಯ್ಯೋ ಈ ಥರ ಅಂದ್ಬಿಟ್ನಲ್ಲ, ಅಥವಾ ಈ ಥರ ಮಾಡಿಬಿಟ್ರಲ್ಲ ಅವರು, ಈ ಥರ ತೊಂದರೆ ಆಗೋಯ್ತಲ್ಲ, ಈ ಥರ ಮಾಡಬಾರ್ದಾಗಿತ್ತವರು, ನನಗೆ ಈ ಥರ ಅಂದ್ಬಿಟ್ರಲ್ಲ, ನಾನು ಏನು ತಪ್ಪು ಮಾಡಿದ್ದೆ ಅಂತ ನನಗೆ ಈ ಥರ ಮಾಡಿದ್ರು, ನಮ್ಗೆ ಯಾಕೆ ಇದು ಯೋಚನೆಗಳು ಯಾವ ಥರ ಆಗುತ್ತೆ ಅಂದರೆ, ಸುತ್ತಿ 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 ಬಳಸಿ ಎಮೋಷ್ನಲಿ ತುಂಬ ವೀಕ್ ಆಗ್ತಾ ಹೋಗ್ಬಿಡ್ತೀರಾ ಅಂತ ತೋರಿಸ್ತಾ ಇದ್ದಾರೆ. ಆಗ್ಬಿಟ್ಟಿದ್ದೀರಾ. ಸೊ ಹೀಗಾಗಿ ಎಮೋಷ್ನಲಿ ಸ್ವಲ್ಪ ಜನಕ್ಕೆ ಹೀಲ್ ಆಗೋಕ್ಕಿದೆ, ಅದನ್ನು ಹೀಲ್ ಆಗು, ನಿನ್ನ ಆಸೆ ಎಲ್ಲ ಪೂರೈಸ್ತೀನಿ ಅಂತಿದ್ದಾರೆ. ಇನ್ನೊಂದಷ್ಟು ಜನಕ್ಕೆ ಏನು ಹೇಳ್ತಾ ಇದ್ದಾರೆ, ಮೆಂಟಲಿ ಯಾವ ಥರ ಅಂತಂದರೆ, ಸಖತ್ತು ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿದೆ ನಿಮಗೆ. ಲೈಕ್ ಇಲ್ಲಪ್ಪ ನನಗೆ ಆಗೋದಿಲ್ಲ, ಈ ಥರ ಎಲ್ಲ ಕೆಲಸ ಆದರೆ ಆಗೋದಿಲ್ಲ, ನನಗೆ ಈ ಥರ ಅಂದ್ಬಿಟ್ರಲ್ವ ಅವರು, ನಾನಿವಾಗ ಅನ್ನೋವರೆಗೂ ಬಿಡೋದಿಲ್ಲ ನಾನು. ಅಂದರೆ ಆ ಥರ ಒಂದು ಗ್ರಡ್ಜ್ ಥರ ತೋರಿಸ್ತಾ ಇದ್ದಾರೆ ಎನರ್ಜಿ. ಈಗ ಮಾಡೇ ಮುಗಿಸ್ತೀನಿ, ಅವರೇನೋ ಒಂದು ಏಟು ಕೊಟ್ಟಿದ್ದಾರ, ನಾನು 4 ಏಟು ಹಾಕಬೇಕು ಇವಾಗ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಸೊ ಆ ಥರ ಎಲ್ಲ ಇಟ್ಕೊಂಡ್ರೆ ಅದು ಏನಾಗುತ್ತೆ ಅಂತಂದರೆ, ನಾವು ಜೀವನದಲ್ಲಿ ಮುಂದುವರಿಯೋಕ್ಕಾಗೋದಿಲ್ಲ ಅಷ್ಟೇನೆ, ಆ ಥರ ಅಂತ ತೋರಿಸ್ತಾ ಇದ್ದಾರೆ. ಓಕೆನಾ. ಸೊ ಇನ್ನೊಂದಷ್ಟು ಯಾವ ಥರ ತೋರಿಸ್ತಾ ಇದ್ದಾರೆ ಅಂತಂದರೆ, ಯಾತಕ್ಕೆ ನಮ್ಮ ಕನಸುಗಳು ಪೂರ್ತಿ ಆಗ್ತಿಲ್ಲ ಅಂತಂದರೆ, ಆ್ಯಕ್ಚುಲಿ ಮನಸ್ಸಿನಲ್ಲಿ ಈ ಥರ ಏನು ಯೋಚನೆಗಳು, ಈ ಥರ ಒಂದು ಕೋಪ ಅಥವಾ ಮನಸ್ಸಿನಲ್ಲಿ ಕೂತಿರೋದು ಅಥವಾ ತಲೆಯಲ್ಲಿ ಕೂತಿರೋದಾಗ್ಬೋದು, ಏನೋ ಒಂದು ಜಿದ್ದು ಗ್ರಡ್ಜ್ ಇರ್ಬೋದು, ಒಬ್ಬರ ಮೇಲೆ ಅಸೂಯೆ ಅಥವಾ ಕೋಪ ಇರ್ಬೋದು, ಈ ಥರ ಮಾಡಿಬಿಟ್ರಲ್ಲ ನಮಗೆ, ಈ ಥರ ಅಂದ್ಬಿಟ್ರು ಅವರು, ನಾವೇನು ಮಾಡೇ ಇಲ್ಲ, ಆ ಥರ ನಮ್ಮನ್ನು ಬೇಜಾರು ಮಾಡಿಬಿಟ್ರು, ನಮ್ಗೆ ಹೀಗೆ ಹೇಳಬೇಕಾಗಿರ್ಲಿಲ್ಲ, ಆ ಥರ ಈ ಥರ ಅಂದ್ಬಿಟ್ರು. ಅದೇನಾಗುತ್ತೆ, ಆ ಥರ ತಲೆಯಲ್ಲಿ ಓಡಿ 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 ಏನಾಗಿದೆ, ಮೈಂಡಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ಅದನ್ನು ಡಿಕ್ಲಟರ್ ಮಾಡು ಅಂತಿದ್ದಾರೆ. ಅಂದರೆ ಕ್ಲೀನ್ಸ್ ಆಗಬೇಕು. ಮೆಂಟಲಿ ಏನು ಮನಸ್ಸಲ್ಲಿ ಕೂತ್ಕೊಂಡ್ಬಿಟ್ಟಿದೆ, ಅಥವಾ ಮನಸ್ಸಲ್ಲಿ ಅಥವಾ ತಲೆಯಲ್ಲಿ ಏನು ಬೇಜಾರು ಕೂತ್ಕೊಂಡ್ಬಿಟ್ಟಿದೆ, ಅದನ್ನು ತೆಗೆದುಹಾಕು, ಅದನ್ನು ಕ್ಲೀನ್ ಮಾಡ್ಕೋ. ಆಗಿರೋ ನೋವು ಬಗ್ಗೆನೇ ಯೋಚನೆ ಮಾಡ್ತಾ ಕೂತ್ರೆ ಜೀವನದಲ್ಲಿ ಮುಂದುವರಿಯೋಕ್ಕಾಗಲ್ಲ ಅಂತಿದ್ದಾರೆ. ಓಕೆನಾ. ಇದು ನಿಜವಾಗ್ಲೂ ತುಂಬ ಟ್ರೂ, ಇದು ಸತ್ಯವಾದ ಮಾತು. ಇದು ನಮಗೆ ಗೊತ್ತಿಲ್ಲದೆ ಎಷ್ಟೋ ಸಲ ನಾವು ಮಾಡ್ತೀವಿ ಅಲ್ವಾ. ಎಲ್ಲರೂ ಮಾಡ್ತೀವಿ ನಾವು, ಅವರು ಇವರು ಅಂತಲ್ಲ, ಎಲ್ರಿಗೂ ಒಂದಲ್ಲ ಒಂದು ಸಮಯದಲ್ಲಿ ಮನುಷ್ಯರು ಅಂತ ಬಂದಮೇಲೆ ಒಂದಲ್ಲ ಒಂದು ಸಮಯದಲ್ಲಿ ಬೇಜಾರಂತ ಆಗಿರುತ್ತೆ. ಒಬ್ಬರ ವಿಷಯದಲ್ಲೋ ಅಥವಾ ಏನೋ ಅಂದಿರ್ತಾರೆ, ಏನೋ ನಡೆದಿರುತ್ತೆ. ಅಂದರೆ ನಮ್ಮ ಎಗೇನ್ಸ್ಟ್, ನಮ್ಮ ಆಸೆಗೆ ಎಗೇನ್ಸ್ಟಾಗಿ ಏನೋ ನಡ್ತಿರುತ್ತೆ. ಸೊ ಅದೇನಾಗುತ್ತೆ, ಅದೇ ನಮ್ಮ ಮನಸ್ಸಿನಲ್ಲಿ ಕೂತು ತಲೆ ತಿಂತಾ ಇರುತ್ತೆ, ಆಚೆನೇ ಬರೋಕ್ಕಾಗಲ್ಲ ಆ ಥರ. ಸೊ ಅದನ್ನು ಫಸ್ಟು ತೆಗೆದುಹಾಕು. ಮನಸ್ಸಿನಿಂದ ನೋವು ಏನಾಗಿದೆ, ದುಃಖ ಏನಾಗಿದೆ ಜನಗಳಿಂದ, ಅದನ್ನು ತೆಗೆದುಹಾಕು ಅಂತಿದ್ದಾರೆ. ಜೊತೆಗೆ ಇವಾಗ ಡಿಕ್ಲಟರ್ ಮಾಡು ಅಂತ ಹೇಳ್ತಾರೆ. ಇದು ಮೆಂಟಲ್ ಡಿಕ್ಲಟರ್ ಅಂದರೆ ಇದು ಮನಸ್ಸಿನಲ್ಲಿ ಕೂತಿರೋ ನೋವು, ಮನಸ್ಸಿನಲ್ಲಿ ಕೂತಿರೋ ಕೋಪ, ಬೇಜಾರು, ದುಃಖ, ಯಾರೋ ಏನೋ ಅಂದರು ಮಾಡಿದ್ರು, ಯಾರು ಇರ್ಬೋದು, ಇದು ಎಲ್ಲಿಗಾದರೂ ಸಿಚುಯೇಷನ್ ತೊಗೊಳ್ಳಿ. ಓಕೆನಾ. ಸೊ ನಿಮ್ಗೇನು ಬೇಜಾರಾಗಿದೆ ನಿಮಗೆ ಗೊತ್ತು. ಸೊ ಅಲ್ಲಿಗೆ ಅನ್ವಯಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಆಗಿರೋ ಬೇಜಾರನ್ನ ಫಸ್ಟು ಕಿತ್ತಾಕು ಆಚೆಗೆ. ಜೊತೆಗೆ ಈಗ ನಾವೇನು ಮಾಡ್ತೀವಿ ಇವಾಗ, ಆ್ಯಕ್ಚುಲಾಗಿ ಅನ್ವಾಂಟೆಡ್ ಥಿಂಗ್ಸ್ ಇಡ್ತಾ ಹೋಗ್ಬಿಡ್ತೀವಿ ಮನೆಯಲ್ಲಿ. ಸೊ ಅದೇನಾಗುತ್ತೆ, ಎನರ್ಜಿ ಪ್ರಾಪರಾಗಿ ಪಾಸಿಟಿವ್ ಎನರ್ಜಿ ಫ್ಲೋ ಆಗೋಕ್ಕೆ ಜಾಗ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಹೇಗೆ ನಾವು ಮನಸ್ಸಿನಲ್ಲಿ ಅಥವಾ ನಾವು ತಲೆಯಲ್ಲಿ ಯಾವ ಥರ ನೆಗೆಟಿವಿಟಿ ತುಂಬಿಡುತ್ತೆ, ಇದು ಬೇಕು ಅಂತಲೂ ಜನ ಮಾಡಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ಬೇಕು ಅಂತಲೂ ಮಾಡಿರ್ತಾರೆ, ನಿಮಗೆ ನೋವು ಆಗಲಿ, ದುಃಖ ಆಗಲಿ, ಕಷ್ಟ ಆಗಲಿ ಅಂತಲೇ ಮಾಡಿರ್ತಾರೆ. ಸೊ ಅದನ್ನು ನೀವು ಇಟ್ಕೊಂಡು ಕೂತ್ಕೊಳ್ತು ಅಂತಂದರೆ ಅವ್ರಿಗೆ ಜಯ ಸಿಕ್ಕಿದ ಹಾಗೆ. ಅರ್ಥ ಆಯ್ತಾ. ಅದು ನೀವು ಜೀವನದಲ್ಲಿ ಮುಂದುವರಿಬೇಕು, ನಿಮ್ಮ ಆಸೆಗಳು ಪೂರೈಸಬೇಕು ಅಂತಂದರೆ ಫಸ್ಟ್ ಅದನ್ನು ಕಿತ್ತಾಕಬೇಕು. ಆ ನೋವು ದುಃಖ ಏನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಈಗ ನಾವು ಅನ್ನೆಸೆಸರಿಯಾಗಿ ಏನಾದರೂ ಒಂದು ಐಟಮ್ ತೊಗೊಂಡಿದ್ದೀವಿ ಅಂದ್ಕೊಳ್ಳಿ ಮನೆಯಲ್ಲಿ, ಅದನ್ನು ಒಂದ್ರ ಬದಲು ಒಂದು 10 ಐಟಮ್ ಎತ್ತಿಟ್ಬಿಟ್ಟಿರ್ತೀವಿ.
ಆಯಿತಾ. ಅಥವಾ ಹಳೇ ಮ ಬಟ್ಟೆಗಳು ಅಂತಲೂ ಹೇಳಿಸ್ತಾ ಇದ್ದಾರೆ, ಅಥವಾ ಯೂಸ್ ಮಾಡದೇ ಇರೋ ಬಟ್ಟೆಗಳು ಆ ಥರ ಅಂತಲೂ ತೋರಿಸ್ತಾ ಇದ್ದಾರೆ. ಆ ಥರ ಬಾಕ್ಸ್ಗಳು ತೋರಿಸ್ತಾ ಇದ್ದಾರೆ. ಸೊ ಅದನ್ನೆಲ್ಲ ಏನಂತಂದರೆ ಡಿಕ್ಲಟರ್ ಮಾಡು ಅಂತ. ಯೂಸ್ ಮಾಡದೇ ಇರೋ ಪಾತ್ರೆಗಳು ಇರ್ಬೋದು, ಆಯಿತಾ. ಓಲ್ಡ್ ಏಜ್ ಹೋಮ್ಸ್ ಅಂತ ನಡೆಸ್ತಾ ಇರ್ತಾರೆ, ಅಥವಾ ಆರ್ಫನೇಜ್ ನಡೆಸ್ತಾ ಇರ್ತಾರೆ, ಆಯಿತಾ. ಅಂಥ ಕಡೆಗೆ ಖಂಡಿತ ದಾನ ಮಾಡಿ. ಅದೇನಾಗುತ್ತೆ ಅಂತಂದರೆ ಅವರೊಬ್ಬರು ಯೂಸ್ ಆದರೂ ಮಾಡ್ತಾರೆ, ಉಪಯೋಗಿಸ್ತಾರೆ ಅದನ್ನು. ಸೊ ಆವಾಗ ನಿಮಗೆ ನಿಮ್ಮ ಮನೆ ಜಾಗದಲ್ಲಿ ಏನಾಗುತ್ತೆ, ಆ ಎನರ್ಜಿ ಅದೇ ಕೂತ್ಬಿಟ್ಟಿರುತ್ತೆ, ಆಯಿತಾ. ಅದನ್ನೇ ಫಸ್ಟ್ ಕ್ಲಿಯರ್ ಮಾಡ್ತು ಅಂತಂದರೆ ಹೊಸ ಎನರ್ಜಿ ಅಟ್ರ್ಯಾಕ್ಟ್ ಆಗುತ್ತೆ, ಪಾಸಿಟಿವ್ ಎನರ್ಜಿ ಅಟ್ರ್ಯಾಕ್ಟ್ ಆಗೋಕ್ಕೆ ಜಾಗ ಸಿಗುತ್ತೆ. ಸೊ ಅದನ್ನು ಡಿಕ್ಲಟರ್ ಮಾಡು, ಕ್ಲಿಯರ್ ಮಾಡು ಅಂತ ಇನ್ನೊಂದಷ್ಟು ಜನಕ್ಕೆ ಅಡ್ವೈಸ್ ಈ ಥರ ಸಿಗ್ತಾ ಇದೆ. ಇದು ಡೆಫಿನೆಟಾಗಿ ಎಲ್ರಿಗೂ ಅನ್ವಯಿಸುತ್ತೆ. ಬಿಕಾಸ್ ತುಂಬ ಸಲ ನಾವೇನು ಮಾಡ್ತೀವಿ, ಒಂದು ಐಟಮ್ ತೊಗೊಳ್ಳೋ ಬದಲು ಒಂದು 4 ಐಟಮ್ ತೊಗೊಂಡ್ಬಿಟ್ಟಿರ್ತೀವಿ, ಅಥವಾ ಆ ಥರ ಎಲ್ಲ ಆಗಿದೆ ಅಲ್ವಾ, ಎಲ್ಲರೂ ಲೈಫಲ್ಲೂ ಆಗಿರುತ್ತೆ. ಸೊ ಬೇಡ ಅಂತ ಅನಿಸಿದ್ದು, ಉಪಯೋಗಿಸದೇ ಇರೋದು, ಆ ಥರ ಸುಮ್ಮನೆ ತೆಗೆದಿಟ್ಟಿರೋದು ನಿಮ್ಮ ಸ್ಪೇಸು ಕೂಡ ತೊಗೋತಾ ಇರುತ್ತೆ. ಹೊಸ ಎನರ್ಜಿ ಬರೋಕ್ಕೂ ಜಾಗ ಆಗ್ತಿರಲ್ಲ. ಅದನ್ನು ಅಟ್ಲೀಸ್ಟ್ ಬೇರೆಯವ್ರಿಗೆ ಕೊಡ್ತು ಅಂತಂದರೆ ಯಾರಾದರೂ ಉಪಯೋಗಿಸ್ತಾರೆ. ಜೊತೆಗೆ ನಿಮಗೆ ಅದು ಕ್ಲಿಯರ್ ಮಾಡಿದ ತಕ್ಷಣ ಹೊಸ ಎನರ್ಜಿ ಬರುತ್ತೆ ಅಂತ ವೆರಿ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ. ಓಕೆನಾ. ಸೊ ಇನ್ನೊಂದೆರಡು ಕಾರ್ಡ್ ನೋಡೋಣ ಇನ್ನೇನು ಹೇಳಿಸ್ತಾರೆ ಅಂತ. ಎಸ್ ಬಾಬಾ, ಇನ್ನೇನು ಹೇಳಬೇಕು, ನಮ್ಮ ಆಸೆಗಳು ಪೂರ್ತಿ ಆಗ್ತಾ ಇಲ್ಲ ಅಂತಂದರೆ ಸೊ ಅದಕ್ಕೋಸ್ಕರ ಇನ್ನೇನು ಮಾಡಬೇಕು ಹೇಳಿ ಬಾಬಾ, ಪ್ಲೀಸ್ ಗೈಡ್. ಓಕೆ, ರಿಸಾಲ್ವ್ ಅಂತಿದ್ದಾರೆ ನೋಡಿ. ವೆನ್ ಯು ಫುಲ್ಲಿ ಕಮಿಟ್ ಟು ಯುವರ್ ಪಾತ್, ದ ಯೂನಿವರ್ಸ್ ಅಲೈನ್ಸ್ ಟು ಯುವರ್ ಸಪೋರ್ಟ್ ಅಂತಿದ್ದಾರೆ. ಇದು ಚಾಬಿ, ನಿಮ್ಮ ಖುಷಿ, ನಿಮ್ಮ ಸಂತೋಷ, ನಿಮ್ಮ ಆಸೆಗಳ ಚಾಬಿ ಅಂತ ತೋರಿಸ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ ಕಾರ್ಡ್ ನೋಡಿ. ವಾವ್. ಸೂಪರ್ ಮ್ಯಾಜಿಕಲ್ ಕಾರ್ಡ್ ಥರ ಕಾಣಿಸ್ತಾ ಇದೆ ನನಗಿದು. ಸೊ ಇದು ಹೆಂಗೆ ಅಂತಂದರೆ, ನಿನ್ನ ಚಾಬಿ, ಈ ಥರ ಒಂದು ಮ್ಯಾಜಿಕಲ್ ಚಾಬಿ ಸಿಗಬೇಕು ಅಂತಂದರೆ ವೆನ್ ಯು ಫುಲ್ಲಿ ಕಮಿಟ್ ಟು ಯುವರ್ ಪಾತ್, ಯೂನಿವರ್ಸ್ ವಿಲ್ ಅಲೈನ್ ಟು ಸಪೋರ್ಟ್ ಯು ಅಂತೆ. ವಾವ್. ಸೊ ನೀನೇನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದಷ್ಟು ಜನಕ್ಕೆ ಯಾವ ಥರ ಹೇಳ್ತಾ ಇದ್ದಾರೆ ಅಂದರೆ, ನೀವೇನೋ ಒಂದು ಕೆಲಸ ಮಾಡಬೇಕು ಅಂದ್ಕೊಳ್ತೀರಾ, ಒಂದು ದಿವಸ ಆಗುತ್ತೆ, 2ನೇ ದಿವಸ ಕೆಲಸ ಆಗುತ್ತೆ, 3ನೇ ದಿವಸ ಹೋಗಿ ಯಾರು ಹೋಗ್ತಾರೆ, ಯಾರು ಮಾಡ್ತಾರೆ ಅಂತ. ಸಪೋಸು ಜಿಮ್ ಅಂತ ಹೇಳ್ತಾ ಇದ್ದಾರೆ. ಜಿಮ್ಗೆ ಹೋಗ್ತೀವಿ, ಒಂದು ದಿವಸ ಹೋಗ್ತೀವಿ, 2ನೇ ದಿವಸ ಹೋಗ್ತೀವಿ. ಅಯ್ಯೋ ಯಾರು ಅದನ್ನೆಲ್ಲ ಯಾರು ಅಷ್ಟೊಂದು ಕಷ್ಟಪಡ್ತಾರೆ, ಅದೆಲ್ಲ ಯಾರು ಮಾಡೋಕ್ಕಾಗತ್ತೆ. ನಾವೇ ಬರೀ ಒಂದು ಏನು ಗ್ರೀನ್ ಟೀ ಕುಡಿದ್ಬಿಟ್ಟು ಸರಿ ಮಾಡ್ಕೋತೀವಿ ನಾವು ಲೈಫ್ನ ಅನ್ನೋ ಥರ ಬರ್ಬೋದು. ಅಥವಾ ಇನ್ನೊಂದಷ್ಟು ಉದಾಹರಣೆ ಅಂತಂದರೆ, ಏನೋ ಒಂದು ಕ್ಲಾಸ್ಗೆ ಅಂತ ಸೇರ್ಕೋತೀವಿ, ಆಯಿತಾ. ಸೊ ಅದೇನಾಗುತ್ತೆ ಅಂದರೆ ಕಂಟಿನ್ಯೂಟಿ ಇರಬೇಕು ಜೀವನದಲ್ಲಿ, ಆ್ಯಂಡ್ ಕಮಿಟ್ಮೆಂಟ್ ಇರಬೇಕು. ಕಮಿಟ್ಮೆಂಟ್ ಇಲ್ಲ ಅಂದರೆ ಕ್ಲೋಸ್, ಅಲ್ಲಿಗೆ ಏನು ವರ್ಕ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ಏನೇ ಒಂದು ಕೆಲಸ ಮಾಡ್ತೀನಿ ಅಂತ ಅಂದ್ಕೊಂಡ್ರೂ ಕಮಿಟೆಡ್ ಆಗಿರಬೇಕು. ಎಸ್ ಪೂರೈಸ್ತೀನಿ, ಮಾಡೇ ಮಾಡ್ತೀನಿ ಅಂತ ಅದನ್ನು ಒಂದು ಪಣ ತೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಮೇಕ್ ಅ ಫರ್ಮ್ ಡಿಸಿಷನ್ ಟುಡೇ. ಇವತ್ತು, ಈ ಕ್ಷಣ, ನಿಮ್ಗೆ ಯಾವಾಗ ವಿಡಿಯೋ ಸಿಗುತ್ತೆ ಈ ಕ್ಷಣ ನೀವು ಎಸ್ ನಾನು ಇದನ್ನು ಕಂಪ್ಲೀಟ್ ಮಾಡೇ ಮಾಡ್ತೀನಿ ಅಂತ ಒಂದು ಪಣ ತೊಡಬೇಕು. ಓಕೆನಾ. ರಿಮೂವ್ ಹೆಸಿಟೇಷನ್ ಆ್ಯಂಡ್ ಸ್ಟೆಪ್ ಫಾರ್ವರ್ಡ್ ವಿತ್ ಕಂಪ್ಲೀಟ್ ಕನ್ವಿಕ್ಷನ್ ಅಂತಿದ್ದಾರೆ. ನಂದೇ ಇದು ಚಾಬಿ ಅಂತ ಯೋಚನೆ ಮಾಡಬೇಕು ನೀವು, ಆಯಿತಾ. ಈ ಮ್ಯಾಜಿಕಲ್ ಚಾಬಿ ನನ್ನ ಖುಷಿ, ನನ್ನ ಆಸೆ ಮತ್ತು ನನ್ನ ಕನಸುಗಳು ಪೂರ್ತಿಯಾಗೋ ಇದು ಚಮತ್ಕಾರವಾದ ಈ ಚಾಬಿ ನಂದೇ ಅಂತ ನೀವು ಅನ್ಕೋಬೇಕು. ಸೊ ಇದಕ್ಕೇನು ಹೇಳ್ತಾ ಇದ್ದಾರೆ, ಎಸ್ ಇದನ್ನು ಮಾಡೇ ಮಾಡ್ತೀನಿ. ಬರೀ ಒಂದು ದಿವಸ ಅಲ್ಲ, ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಇರ್ತೀನಿ. ಸೊ ದಟ್ ಅದು ಮ್ಯಾಜಿಕಲ್ ಆಗಿ ಚಮತ್ಕಾರವಾಗಿ ನನಗೆ ಸಹಾಯ ಮಾಡುತ್ತೆ ಅಂತ ನಾವು ಅನ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಎಸ್ ಬಾಬಾ, ಇನ್ನೇನು ಹೇಳ್ತಾರೆ ನೋಡೋಣ. ಎಸ್ ಪ್ಲೀಸ್ ಗೈಡ್. ಇದು ತುಂಬ ಸಲ ನಡೆಯುತ್ತಲ್ವ ನಮ್ಮ ಜೀವನದಲ್ಲಿ. ವಾವ್ ನೋಡಿ, ಯುಫೋರಿಯಾ. ಓಕೆ, ಪ್ಯೂರ್ ಜಾಯ್ ರೈಸಸ್ ಯುವರ್ ಫ್ರೀಕ್ವೆನ್ಸಿ, ಯುವರ್ ಹ್ಯಾಪಿನೆಸ್ ಈಸ್ ಅ ಪವರ್ ಮ್ಯಾಗ್ನೆಟ್ ಫಾರ್ ಅಬಂಡೆನ್ಸ್ ಅಂತಾರೆ. ಅಯ್ಯೋ ಈ ಥರ ಆಗೋಯ್ತಲ್ಲಪ್ಪ, ಅಯ್ಯೋ ಇದು ಮುಗಿತಾನೇ ಇಲ್ವಲ್ಲ, ಇದೇನೋ ಆಗ್ತಾನೇ ಇಲ್ಲ, ನನ್ನ ಕೆಲಸನೇ ಮುಗಿತಾ ಇಲ್ಲ ಅಂತ ಗೋಳಾಡಬಾರದು ಅಂತಿದ್ದಾರೆ. ಅರ್ಥ ಆಯ್ತಾ. ಸೊ ಇಲ್ಲಿ ಫಸ್ಟ್ ಏನು ಅಂದರೆ ನಗ್ತಾ ಇರಿ. ನೋಡಿ, ನಾನು ಮ್ಯಾಜಿಕಲ್ ಮೀಡಿಯಾ 279 ಏನು ಮೋಟೋ ಏನು, ಕೀಪ್ ಸ್ಮೈಲಿಂಗ್ ಅಂತ, ಆಯಿತಾ.
ನೀವು ಡಿಸ್ಕ್ರಿಪ್ಷನಲ್ಲೂ ನೋಡಿ, ಕೀಪ್ ಸ್ಮೈಲಿಂಗ್ ಆಲ್ವೇಸ್. ಯಾವಾಗಲೂ ನಗ್ತಾ ನಗ್ತಾ ಇರಬೇಕು. ಏನೂ ಮಾಡೋಕ್ಕಾಗಲ್ಲ, ಜೀವನದಲ್ಲಿ ಅಪ್ ಆ್ಯಂಡ್ ಡೌನ್ ಇದ್ದೇ ಇರುತ್ತೆ. ಒಂದು ಸಲ ಬೇಜಾರಾಗುತ್ತೆ, ಒಂದು ಸಲ ದುಃಖ ಆಗುತ್ತೆ, ಒಂದು ಸಲ ವಿಪರೀತ ಖುಷಿ ಆಗುತ್ತೆ, ಒಂದು ಸಲ ವಿಪರೀತ ಕೋಪ ಬರುತ್ತೆ. ಏನೂ ಮಾಡೋಕ್ಕಾಗಲ್ಲ, ಬಟ್ ಬ್ಯಾಲೆನ್ಸ್ ಮಾಡಬೇಕು, ನಗ್ತಾ ಇರಬೇಕು. ಆಯಿತಾ? ಏನೇ ಆದರೂ ನಗ್ತಾ ಇರಬೇಕು. ಅದೇನಾಗುತ್ತೆ ಅಂದರೆ ಅದು ಖುಷಿಯಾಗಿದ್ದಷ್ಟೂ ನಮ್ಮ ಲೈಫು ಅಷ್ಟೇ ಚೆನ್ನಾಗಾಗ್ತಾ ಹೋಗುತ್ತೆ. ಇಲ್ಲಿ ಯಾರಿಗೋ ಪಾಪ ಹೇಳ್ತಾ ಇದ್ದಾರೆ, ದುಃಖದಿಂದ ತುಂಬಿದೆ ಲೈಫ್. ಸೊ ಅದರಿಂದ ಆಚೆ ಬರಬೇಕಾಗತ್ತೆ. ಏನು ಮಾಡೋಕ್ಕಾಗೋದಿಲ್ಲ, ಮನುಷ್ಯನಿಗೆ ಬರೋದು ಅಂತ ಹೇಳ್ತಾ ಇದ್ದಾರೆ. ದುಃಖಗಳು, ಕಷ್ಟ ಅನ್ನೋದು ಮನುಷ್ಯನಿಗೆ ಬರೋದು ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಪ್ಯೂರ್ ಜಾಯ್ ರೈಸಸ್ ಯುವರ್ ಫ್ರೀಕ್ವೆನ್ಸಿ. ಯಾವಾಗ ನಾವು ಯಾವಾಗಲೂ ಏನು ಟ್ಯೂನ್ ಮಾಡ್ತೀವಿ ನೋಡಿ, ರೇಡಿಯೋ ಟ್ಯೂನ್ ಮಾಡ್ತೀವಿ ಅಂತಂದಾಗ ಫ್ರೀಕ್ವೆನ್ಸಿ ನೋಡ್ತೀವಿ, ಯಾವ ತುಂಬ ಖುಷಿಯಾಗುತ್ತೆ ಹಾಡು, ಅದನ್ನು ಕೇಳ್ತಾ ಇರ್ತೀವಿ ಜಾಸ್ತಿ. ಕರೆಕ್ಟಾ? ಸೊ ಆ ಥರ ನೀವು ಯಾವಾಗ ಯಾವಾಗಲೂ ನಗ್ತಾ ಇರೋದು, ಖುಷಿಯಾಗಿರೋದು, ಅಥವಾ ನಮ್ಮ ಮನಸ್ಸಿಗೆ ಯಾವುದು ಖುಷಿ ತರುವಂಥದ್ದು ಹಾಡಿರುತ್ತೆ ಅದನ್ನು ಹಾಕ್ಕೋತೀವಿ. ಅದೇನಾಗುತ್ತೆ, ಫ್ರೀಕ್ವೆನ್ಸಿ ರೈಸ್ ಮಾಡುತ್ತೆ. ಸೊ ಆ ಥರ ಇಲ್ಲಿ ಯುವರ್ ಹ್ಯಾಪಿನೆಸ್ ಈಸ್ ಎ ಪವರ್ಫುಲ್ ಮ್ಯಾಗ್ನೆಟ್ ಫಾರ್ ಅಬಂಡೆನ್ಸ್. ಸೊ ದ ಮೋರ್ ಯು ಸ್ಮೈಲ್, ನೀವು ಎಷ್ಟು ಜಾಸ್ತಿ ನಗ್ತೀರಾ, ಎಷ್ಟು ಜಾಸ್ತಿ ಖುಷಿಯಾಗಿರ್ತೀರಾ, ಅಷ್ಟು ಅಬಂಡೆನ್ಸ್, ಸಮೃದ್ಧತೆ ತುಂಬಿ ತುಳುಕತ್ತೆ, ಫ್ಲೋ ಜಾಸ್ತಿ ಆಗುತ್ತೆ ನಿಮ್ಮ ಜೀವನದಲ್ಲಿ ಅಂತಿದ್ದಾರೆ. ಓಕೆನಾ? ಎಂಗೇಜ್ ಇನ್ ಆ್ಯಕ್ಟಿವಿಟೀಸ್ ದಟ್ ಮೇಕ್ ಯುವರ್ ಸೋಲ್ ಫೀಲ್ ಅಲೈವ್. ಪ್ರಯಾರಿಟೈಸ್ ಜಾಯ್ ಟುಡೇ. ಇವತ್ತು, ಈ ಕ್ಷಣ, ಈ ಮೊಮೆಂಟ್ ನಿಮಗೆ ಈ ವಿಡಿಯೋ ಸಿಕ್ಕಿದ ತಕ್ಷಣ ನೀವೇನು ಮಾಡಬೇಕು? ಎಸ್, ನಾನು ಖುಷಿಯಾಗಿರ್ತೀನಿ, ಸುತ್ತಮುತ್ತ ಇರೋರು ಖುಷಿಯಾಗಿರಬೇಕು, ಆ ಥರ ಡೆಫಿನೆಟಾಗಿ ನನ್ನ ಜೀವನ ನಾನು ಚೇಂಜ್ ಮಾಡ್ಕೋತೀನಿ ಅಂತ ಅಂದ್ಕೊಳ್ಬೇಕು. ಅಷ್ಟೇ, ಬರೀ ಅಂದ್ಕೊಳ್ಳೋದಲ್ಲ, ಇರಬೇಕು ಆ ಥರ. ಆಯಿತಾ? ಹಾಗೇ ಆಗಿತ್ತು ಅಂದ್ರೇ ನೀವು ನಿಮ್ಮ ಅಬಂಡೆನ್ಸ್ ಬರುತ್ತೆ, ಸಮೃದ್ಧತೆ ನಿಮ್ಮ ಜೀವನದಲ್ಲಿ ಖಂಡಿತ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಯು ಶುಡ್ ಫೀಲ್ ಅಲೈವ್. ಹೌದು, ನಾನು ಯಾಕೆ ಇರಬೇಕು, ನಾನು ಯಾಕೆ ಬದುಕಿರಬೇಕು, ಈ ಥರ ಆಗೋಗಿದೆ ಜೀವನ, ನಾನು ಯಾಕೆ, ಆ ಥರ ಒಂದು ನೆಗೆಟಿವ್ ಥಾಟ್ ತಂದ್ಕೋಕೂಡುದು ಅಂತ ಯಾರಿಗೋ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ಖುಷಿಯಾಗಿರಬೇಕು, ಏನೂ ಮಾಡೋಕ್ಕಾಗಲ್ಲ. ನಿಮ್ಮ ಖುಷಿನ ಫಸ್ಟು ಇಡಬೇಕು ಅಂತಲೂ ಹೇಳ್ತಾ ಇದ್ದಾರೆ. ಪ್ರಯಾರಿಟೈಸ್ ಯುವರ್ ಜಾಯ್ ಟುಡೇ. ಇವತ್ತು, ಈ ಕ್ಷಣ, ಈ ಮೊಮೆಂಟ್ ನಿಮಗೆ ಯಾವಾಗ ವಿಡಿಯೋ ಸಿಗುತ್ತೆ, ಈ ಕ್ಷಣದಿಂದ ನಿಮ್ಮ ಖುಷಿಗೆ ಫಸ್ಟು ಪ್ರಯಾರಿಟೈಸ್ ಮಾಡಿ. ಆಯಿತಾ? ನಿಮ್ಗೇನು ಖುಷಿ ಸಿಗುತ್ತೆ ಅದನ್ನು ಮಾಡಿ. ನಗ್ತಾ ಇರಿ, ಖುಷಿಯಾಗಿರಿ, ಅಷ್ಟೇ ಹೇಳೋದು. ಆಯಿತಾ? ಯಾವಾಗಲೂ ಹೇಳ್ತೀನಿ, ನನಗಂತೂ ಯಾರು ಬೇಜಾರಾಗಿದ್ದಾರೆ, ದುಃಖದಲ್ಲಿದ್ದಾರೆ ಅಂದರೆ ನನಗೆ ಭಾಳ ಬೇಜಾರಾಗುತ್ತೆ. ಎಷ್ಟು ಖುಷಿಯಾಗಿರ್ತೀರಾ ಅಷ್ಟೂ ನನಗೂ ಖುಷಿ ಇರುತ್ತೆ. ಓಕೆನಾ? ಸೊ ಯಾರಾದರೂ ದುಃಖದಲ್ಲಿದ್ದಾರೆ ಅಂದರೆ ಖಂಡಿತ ಈ ವಿಡಿಯೋ ಶೇರ್ ಮಾಡಿ. ಓಕೆನಾ? ಎಸ್ ಬಾಬಾ. ಆ್ಯಂಡ್ ಸೊ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ವ್ಯೂಸ್ ನೋಡ್ತಾ ಇದ್ದೀರಾ, ಮ್ಯಾಜಿಕಲ್ ಮೀಡಿಯಾ 279 ನೋಡಿ, ವಿಡಿಯೋಸ್ ನೋಡಿ ಮೋಟಿವೇಟ್ ಮಾಡ್ತಾ ಇದ್ದೀರಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಮೋಟಿವೇಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರೆಲ್ಲ ಮೆಂಬರ್ಶಿಪ್ ತೊಗೊಂಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಮುಂದೇನು ತೊಗೊಳ್ಳಿ ಮೆಂಬರ್ಶಿಪ್ಸ್. ಓಕೆನಾ? ಖಂಡಿತ ನಿಮಗೆ ಅಂತಲೇ ಸಪ್ರೇಟ್ ವೀಡಿಯೋಸ್ ಬರುತ್ತೆ. ಈಗ ಸ್ವಲ್ಪ ಒಂದು ನೆಕ್ಸ್ಟ್ ಶುರು ಆಗುತ್ತೆ. ಓಕೆ, ಖಂಡಿತ ಅದು. ಮತ್ತು ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಲೈಕ್ಸ್ ಕೊಡ್ತಾ ಇದ್ದೀರಾ, ಮತ್ತು ಕಮೆಂಟ್ಸ್. ಓ ಮೈ ಗುಡ್ನೆಸ್, ವಂಡರ್ಫುಲ್ ಕಮೆಂಟ್ಸ್ ಕೊಡ್ತಾ ಇದ್ದೀರಾ, ಮತ್ತು ಬ್ಯೂಟಿಫುಲ್ ಲವ್ಲಿ ಕಮೆಂಟ್ಸ್ ಕೊಡ್ತಾ ಇದ್ದೀರಾ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಓಕೆನಾ? ಥ್ಯಾಂಕ್ ಯುಪ್ಪ. ಸೊ ನೋಡೋಣ, ಇನ್ನೊಂದೆರಡು ಕಾರ್ಡ್ ನೋಡೋಣ ಅಲ್ಲ. ಎಸ್ ಬಾಬಾ. ಹೈಪ್ ಅಂತ ಇರುತ್ತೆ, ಅದನ್ನು ಖಂಡಿತ ಕ್ಲಿಕ್ ಮಾಡಿ. ಆಯಿತಾ? ಸ್ವಲ್ಪ ಜಾಸ್ತಿ ಜನಕ್ಕೆ ಹೋಗಿ ಸೇರುತ್ತೆ. ಇನ್ನೇನು ಹೇಳಬೇಕು, ನೀವು ಎಲ್ಲರೂ ಊಟ ತಿಂಡಿ ಸರಿಯಾಗಿ ಮಾಡಿ. ಆಯಿತಾ? ಟೈಮ್ಗೆ ಊಟ ತಿಂಡಿ ಮಾಡಿ, ಚೆನ್ನಾಗಿ ನೀರು ಕುಡೀರಿ. ಓಕೆನಾ? ನಗ್ತಾ ಇರಿ, ನಗಿಸ್ತಾ ಇರಿ, ಲೈವ್ಲಿ ಆಗಿರಬೇಕು ಲೈಫಲ್ಲಿ. ಓಕೆ, ಎಸ್ ಬಾಬಾ. ಇನ್ನೆರಡು ಕಾರ್ಡು. ಆ್ಯಂಡ್ ಮ್ಯಾಜಿಕಲ್ ಮೀಡಿಯಾ 27 ಜೊತೆನೇ ಇರಬೇಕು. ಓಕೆನಾ? ಹಾಗೆ ನೋಡ್ತಾ ಇರಿ, ಶೇರ್ ಮಾಡಿ, ಖಂಡಿತ ಶೇರ್ ಮಾಡ್ತಾ ಇರಿ. ಎಸ್ ಬಾಬಾ. ನೋಡಿ, ಎಲಿವೇಶನ್. ವಾವ್, ದಿಸ್ ಇಸ್ ಸೂಪರ್. ಏರ್ತಾ ಇದ್ದೀರಾ ಅಂತ ತೋರಿಸ್ತಾ ಇದ್ದಾರೆ ಭಗವಂತ. ನಿಮ್ಮ ಜೀವನದ ಚಕ್ರ, ನಿಮ್ಮ ಜೀವನದ ಏಣಿ ಹತ್ತಾ ಇದ್ದೀರಾ, ಅಷ್ಟು ಚೆನ್ನಾಗಿ ಚೇಂಜಸ್ ಬರ್ತಿದೆ ನಿಮ್ಮ ಲೈಫಲ್ಲಿ ಅಂತ ತೋರಿಸ್ತಾ ಇದ್ದಾರೆ. ವಾ, ಯು ಆರ್ ರೈಸಿಂಗ್ ಟು ಯರ್ ಹೈಯರ್ ಸ್ಟೇಟ್ ಆಫ್ ಬೀಯಿಂಗ್. ನೋಡಿ, ಆಯಿತಾ? ಎ ನ್ಯೂ ಲೆವೆಲ್ ಆಫ್ ಕಾನ್ಷಿಯಸ್ನೆಸ್ ಈಸ್ ವಿತಿನ್ ರೀಚ್. ವಾವ್, ದಿಸ್ ಇಸ್ ಸೋ ಬ್ಯೂಟಿಫುಲ್.
ನೀವು ಏನಾಗ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಆಯಿತಾ ಅವೇರ್ನೆಸ್ ಬಂದಿದೆ ನಿಮಗೆ ಅಂತ ತೋರಿಸ್ತಾ ಇದ್ದಾರೆ. ಹೇಗೆ ಅಂತಂದರೆ ಈ ರೀತಿ ಒಂದು ಕಾನ್ಷಿಯಸ್ ಆಗಿ ಓಕೆನಾ, ನೀವು ಯಾವ ಥರ ಒಂದು ಆ್ಯಕ್ಷನ್ ತೊಗೋತಾ ಇದ್ದೀರಾ ಅದರಿಂದ ಇವಾಗ ಇದೆಲ್ಲ ಏನು ಹೇಳಿಸಿದ್ದಾರೆ. ಸೊ ಇದೆಲ್ಲ ನೀವು ಮಾಡಿದ್ದೀರಾ ಅಂತಲೂ ಹೇಳ್ತಾ ಇದ್ದಾರೆ. ಓಕೆನಾ, ಸೊ ನಿಮಗೆ ರಿಯಲೈಸ್ ಆಗಿದೆ ಎಲ್ಲಿ ನಾನು ಮುಂದೆ ಒರಿಯೋಕ್ಕಾಗ್ತಾ ಇಲ್ಲ, ಯಾತಕ್ಕೆ ಸ್ಟಾಪ್ ಆಗ್ತಾ ಇದೆ ನನ್ನ ಲೈಫ್, ಯಾತಕ್ಕೆ ಎಲ್ಲಿ ತೊಂದರೆ ಆಗ್ತಾ ಇದೆ ಅಂತ ಕೂತ್ಕೊಂಡು ಚೆಕ್ ಮಾಡಿದ್ದೀರಾ ಅಂತಿದ್ದಾರೆ. ಅದೇ ಥರ ಸಿಂಪ್ಲಿಸಿಟಿ ನೋಡಿದ್ದೀರಾ, ಯಾವ ಥರ ಇರಬೇಕು, ಈ ಥರ ದಾನ ಧರ್ಮನೂ ಮಾಡಿದ್ದೀರಾ ಅಂತಲೇ ಹೇಳ್ತಾ ಇದ್ದಾರೆ. ವಾವ್, ಸೂಪರ್ ಸೂಪರ್ ಸೂಪರ್. ಇದು ಭಗವಂತನ ಕಡೆಯಿಂದ ಹೇಳಿಸ್ತಾ ಇದ್ದಾರೆ ಅಂತಂದರೆ ಇದು ಸುಮ್ಮನೆ ಹೇಳಿಸ್ತಾ ಇರೋದಲ್ಲ, ಖಂಡಿತ ನೀವೇನು ಮಾಡ್ತಾ ಇದ್ದೀರಾ ಅದನ್ನು ಹೇಳಿಸ್ತಾ ಇದ್ದಾರೆ. ಓಕೆನಾ, ಆಮೇಲೆ ಅದೇ ಥರ ನೀವು ಸಹಾಯ ಮಾಡ್ತಾ ಇದ್ದೀರಾ ಜನಗಳಿಗೆ ಅಥವಾ ಪ್ರಾಣಿ ಪಕ್ಷಿಗಳಿಗೆ ಅಂತಲೂ ತೋರಿಸ್ತಾ ಇದ್ದಾರೆ. ಹಾಗೆ ನಿಮಗೆ ಇವಾಗ ನಿಮ್ಮ ಖುಷಿ ತಿಜೋರಿಯ ಚಾಬಿ ಸಿಕ್ಕಿದೆ, ಮ್ಯಾಜಿಕಲ್ ಚಾಬಿ ಸಿಕ್ಕಿದೆ ನಿಮ್ಮ ಲೈಫಲ್ಲಿ ಅಂತ ಹೇಳ್ತಾ ಇದ್ದಾರೆ. ಆಯಿತಾ, ಓಕೆ. ಆ್ಯಂಡ್ ಜೊತೆಗೆ ಈಗ ನೀವೇನು ಮಾಡ್ತಾ ಇದ್ದೀರಾ, ಸಿಕ್ಕಾಪಟ್ಟೆ ನಗ್ತಾ ಇದ್ದೀರಾ ಅಂತ ತೋರಿಸ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀರಾ, ಆ ವೈಬ್ರೇಷನ್ ಇದೆ ಅಂತರ ನಿಮ್ಮ ಲೈಫಲ್ಲೇ ಒಂದು ರೀತಿ ವೈಬ್ರೇಷನ್ ಬಂದಿದೆ, ಒಂದು ಚೇಂಜ್ ಬಂದಿದೆ ನಿಮ್ಮ ಲೈಫಲ್ಲಿ ಅಂತ ತೋರಿಸ್ತಾ ಇದ್ದಾರೆ. ಸೂಪರ್ ಸೂಪರ್ ಸೂಪರ್. ಮ್ಯಾಜಿಕಲ್ ಮೀಡಿಯಾ 279 ವೀಡಿಯೋಸ್ ನೋಡ್ತಾ ಇರಿ, ಓಕೆನಾ. ಮತ್ತು ಮ್ಯಾಜಿಕಲಾಗಿ ಲೈಫ್ ಚೇಂಜಸ್ ಬರುತ್ತೆ, 100% ಇದು ಸತ್ಯ. ಅರ್ಥ ಆಯ್ತಾ? ಸೊ ಅದಕ್ಕೇ ಈ ಕಾರ್ಡ್ ಬಂದಿದೆ ನೋಡಿ. ಇದು ಬಂದ ಮೇಲೆ ಹೇಳಿಸಿದ್ರು ಇದೆಲ್ಲ ಮಾಡ್ತಾ ಇದ್ದೀರಾ, ಇದೆಲ್ಲ ಆಗ್ತಾ ಇದೆ ನಿಮ್ಮ ಜೀವನದಲ್ಲಿ ಅಂತಿದ್ದಾರೆ. ಇದಕ್ಕಿಂತ ಇನ್ನೇನು ಬೇಕು. ಸೊ ಹೀಗಾಗಿ ನಿಮ್ಮ ಲೈಫು ಎಷ್ಟು ಚೆನ್ನಾಗಿ ಮುಂದುವರಿತಾ ಇದೆ ಅಂತ ತೋರಿಸ್ತಾ ಇದ್ದಾರೆ. ಇವಾಗ ಮುಂಚೆ ಯಾವ ಥರ ಇರ್ತಾ ಇದ್ರಿ, ಇವಾಗ ಒಂಥರ ಕಾನ್ಷಿಯಸ್ನೆಸ್ ಬಂದಿದೆ. ನೀವು ಯು ಆರ್ ಅವೇರ್ ಅಂತ ಹೇಳ್ತಾ ಇದ್ದಾರೆ. ನೀವು ಏನು ಆ್ಯಕ್ಷನ್ ತೊಗೋತಾ ಇದ್ದೀರಾ, ಏನು ಮಾಡ್ತಾ ಇದ್ದೀರಾ. ಸೊ ನೀವು ಅಷ್ಟು ಬ್ಯೂಟಿಫುಲ್ಲಾಗಿ ಆ್ಯಕ್ಷನ್ ತೊಗೋತಾ ಇದ್ದೀರಾ. ನಿಮ್ಗೆ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಅಂದರೆ ನಿಮ್ಮ ಹಣೆ ಬರ ಕೂಡ ಚೇಂಜ್ ಆಗ್ತಾ ಇದೆ ಅಂತಲೂ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಯಾಕೆ ಏನು. ಎಸ್ ಬಾಬಾ, ಎಕ್ಸ್ಪ್ಯಾಂಡ್ ಯುವರ್ ಅವೇರ್ನೆಸ್ ಥ್ರೂ ಲರ್ನಿಂಗ್, ಮೆಡಿಟೇಷನ್ ಆರ್ ಕನೆಕ್ಟಿಂಗ್ ವಿತ್ ಹೈಯರ್ ವಿಸ್ಡಮ್. ಸೊ ಈ ಡೆಫಿನೆಟಾಗಿ ನೀವು ಈ ಥರ ಇದೀರಾ ನೀವು, ಆಯಿತಾ. ಇರೋದಕ್ಕೇ ಈ ಥರ ಹೇಳಿಸ್ತಾ ಇದ್ದಾರೆ. ನಿಮ್ಮ ವೈಬ್ರೇಷನ್, ನಿಮ್ಮ ಫ್ರೀಕ್ವೆನ್ಸಿ ಎಷ್ಟರ ಮಟ್ಟಿಗೆ ಜಾಸ್ತಿ ಆಗಿದೆ ಅಂತಂದರೆ ನಿಮಗೆ ಅರ್ಥ ಆಗ್ತದೆ. ಯು ಆರ್ ಸೋ ಅವೇರ್, ಕಾನ್ಷಿಯಸ್ ಆಗಿ ಮಾಡ್ತಾ ಇದ್ದೀರಾ ಕೆಲಸ ಇವಾಗ ನೀವು. ಅಂದರೆ ಮುಂಚೆ ಏನಾದ್ರು ಇದ್ದಿರ್ಬೋದು ಲೈಕ್, ಆಯಿತಾ. ಬಟ್ ಇವಾಗ ಏನು ಅಂತಂದರೆ ಈಗ ಈ ಥರ ಇದೆ ಅಂತ ಇವಾಗ ತೋರಿಸ್ತಾ ಇದ್ದಾರೆ. ಮುಂಚೆ ಎಲ್ಲ ರಿಯಲೈಸ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಂಡಿರುತ್ತೆ ಪಾಪ. ಈ ಥರ ಎಲ್ಲ ಚೇಂಜಸ್ ಮಾಡ್ಕೊಳ್ಳೋದಕ್ಕೂ ಟೈಮ್ ತೊಗೊಂಡಿರುತ್ತೆ ನಿಮ್ಮ ಲೈಫಲ್ಲಿ. ಈಗ ಈ ಕ್ಷಣದಿಂದ ಈ ಥರ ಇದೆ ಅಂತ ತೋರಿಸ್ತಾ ಇದ್ದಾರೆ. ಈ ಥರ ಎಲಿವೇಟ್ ಆಗಿದ್ದಾರೆ, ಅವ್ರ ಸ್ಟ್ಯಾಂಡರ್ಡೇ ಚೇಂಜ್ ಆಗಿಬಿಟ್ಟಿದೆ, ನೀವು ಇರೋ ರೀತಿ ಎಲ್ಲ ತುಂಬ ಚೇಂಜಸ್ ಬಂದಿದೆ ಅಂತ ತೋರಿಸ್ತಾ ಇದ್ದಾರೆ ಈಗ. ಓಕೆನಾ, ಮತ್ತು ಇನ್ನೇನು ಹೇಳಬೇಕು ಬಾಬಾ. ಬ್ಯೂಟಿಫುಲ್ ವ್ಯೂವರ್ಸ್, ಸಬ್ಸ್ಕ್ರೈಬರ್ಸ್ ಮತ್ತು ಮೆಂಬರ್ಸ್ಗೆಲ್ಲರಿಗೂ ದಯವಿಟ್ಟು ಇನ್ನೇನು ಹೇಳಬೇಕು. ಎಸ್, ಅವರ ಲೈಫ್ ಚೇಂಜಸ್ ಬಂದಿದೆ. ಈಗ ಅಡ್ಯಾಪ್ಟಬಿಲಿಟಿ ನೋಡಿ. ಓಕೆ, ಫ್ಲೆಕ್ಸಿಬಿಲಿಟಿ ಇಸ್ ಕೀ ಟು ಸಕ್ಸಸ್. ನೋಡಿ, ಇದ್ರ ಕೆಳಗೆ ಬಂದಿದೆ ಈ ಕೀ. ಇದು ಗೋಲ್ಡನ್ ಕೀ. ಇದು ಸುಮ್ಮನೆ ಬಂದಿರೋದಲ್ಲ, ಇದು 100% ಹೇಳ್ತೀನಿ, ಇದು ಮ್ಯಾಜಿಕಲ್ ಕೀ ಇರೋದು. ನಾನು ಸುಮ್ಮನೆ ಎಲ್ಲ ಹೇಳಿಸ್ತಾ ಇರೋದು ಭಗವಂತ. ಇದು ನೋಡಿ ಗೋಲ್ಡನ್ ಕೀ, ಆಯಿತಾ. ನಂಗಂತೂ ಮಾತಾ ಲಕ್ಷ್ಮೀ ಥರ ಕಾಣಿಸ್ತಾ ಇದ್ದಾರೆ ಇದು. ಓ ಮೈ ಗುಡ್ನೆಸ್. ಸೊ ನೀವು ಯಾವ ರೀತಿ ಅಡ್ಯಾಪ್ಟಬಿಲಿಟಿ, ಯಾವ ರೀತಿ ಎಂಥ ಬಿರುಗಾಳಿ ಬರಲಿ, ಎಂತೆಂಥ ಬಿರುಗಾಳಿಗೆ ಸಿಗಾಕೊಂಡು ಸಿಕ್ಕಿ ಪಾಪ ನರಳಿ ಬಳಲಿ ಆಚೆ ಬಂದಿದ್ದೀರಾ ಅಂತ ತೋರಿಸ್ತಾ ಇದ್ದಾರೆ. ಆ ಥರ ಒಂದು ಅಡ್ಯಾಪ್ಟ್ ಆಗಿದ್ದೀರಾ ಅಂದರೆ ಎಂಥ ತೊಂದರೆ ಬಂದರೂ ನಾನು ಬರ್ತೀನಿ ಬಿಡು, ಚಾಲೆಂಜ್ ಬರಲಿ, ಕಮಾನ್ ಅಂತ ನೀವು ಹೇಳಿದ್ದೀರಾ. ನೀವು ಅಷ್ಟೇ ಧೈರ್ಯವಾಗಿ ನಿಂತಿದ್ದೀರಾ, ಆಯಿತಾ. ಎಂಥ ಚಾಲೆಂಜ್ ಬರುತ್ತೆ, ಕಮಾನ್, ಲೆಟ್ ಇಟ್ ಕಮ್, ಬರಲಿ ಬಿಡು, ಅದೇನು ದೇವ್ರು ಇಲ್ವಾ ನಮ್ಮ ಜೊತೆಗೆ ಅಂತ. ಸೊ ಆ ಥರ ನೀವು ನಂಬ್ಕೊಂಡು ಆಚೆ ಬಂದಿದ್ದಕ್ಕೆ ಸಕ್ಸಸ್ ನೋಡಿ ನಿಮ್ಮದು ಅಂತ ಹೇಳ್ತಿದ್ದಾರೆ. ವಾವ್, ಸೂಪರ್ ಸೂಪರ್. ಅಡ್ಜಸ್ಟ್ ಯುವರ್ ಅಪ್ರೋಚ್ ವಿತೌಟ್ ಲೂಸಿಂಗ್ ಸೈಟ್ ಆಫ್ ಯುವರ್ ಗೋಲ್. ಎಸ್, ಇದೇ ನೀವು ಮಾಡಿರೋದು. ಎಂಥ ತೊಂದರೆಗಳು, ಎಂಥ ತಾಪತ್ರಯಗಳಿದ್ರೂ ಕೂಡ ನೀವೇನು ಮಾಡಿದ್ದೀರಾ ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ. ಇಷ್ಟು ಚೆನ್ನಾಗಿ ನೀವು ಆ ಪರಿಸರಕ್ಕೆ, ಆ ಪರಿಸ್ಥಿತಿಗೆ ತಕ್ಕ ಹಾಗೆ ನೀವು ನಿಮ್ಮನ್ನು ಅಳವಡಿಸ್ಕೊಂಡಿದ್ದೀರಾ. ಏನಪ್ಪ, ಪ್ಲೀಸ್ ಎಲ್ಲರಿಗೂ ಯಾರೆಲ್ಗೆಲ್ಲ ಈ ವಿಡಿಯೋ ಸಿಕ್ಕಿದೆ ಡೆಫಿನೆಟ್ಲಿ, ಆಯಿತಾ, 100% ಎಲ್ಲೋ ಒಂದು ಕಡೆ ಚೇಂಜಸ್ ಬಂದಿದೆ. ನೀವು ಇಲ್ಲ ಅಂತ ಹೇಳೋ ಹಾಗೆ ಇಲ್ಲ, 100% ಚೇಂಜಸ್ ಬಂದಿದೆ, ಆಯಿತಾ. ಆ್ಯಂಡ್ ಮಾತೆ ಲಕ್ಷ್ಮಿ ಆಶೀರ್ವಾದ ಆಗಿದೆ. ಇದು ಸುಮ್ಮನೆ ಬಂದಿರೋದಲ್ಲ, ಇದು ಮ್ಯಾಜಿಕಲ್ ಚಾಬಿ ಅಂತ ಹೇಳಿಸಿದ್ರು. ಇದು ಸುಮ್ಮನೆ ಬಂದಿರೋದಲ್ಲ,
100% ಇದು ಡೆಫಿನೆಟ್ ಚೇಂಜಸ್ ಬಂದಿರೋದು. ಆಮೇಲೆ ಅಡ್ಜಸ್ಟ್ ಯುವರ್ ಅಪ್ರೋಚ್ ವಿತೌಟ್ ಲೂಸಿಂಗ್ ಸೈಟ್ ಆಫ್ ಯುವರ್ ಗೋಲ್. ಅಫ್ಕೋರ್ಸ್ ನೀವು ಆಗಲೇ ಇದನ್ನು ಮಾಡ್ತಾ ಇದ್ದೀರಾ. ನೀವು ಎಲ್ಲಿ ಹೋಗಬೇಕು, ನಿಮ್ಮ ಆಸೆ ಏನು, ನಿಮ್ಮ ನೋಡಿ ಕಾರ್ಡ್ ಬಂತು, ನಿಮ್ಮ ಆಸೆ ಏನು, ನಿಮ್ಮ ಗೋಲ್ ಏನಿತ್ತು, ನಿಮ್ಮ ಜೀವನದಲ್ಲಿ ನೀವೇನು ಸಾಧಿಸಬೇಕು ಅಂತಿದ್ರಿ, ಆ ಗೋಲತ್ತ ನೀವು ಮುಂದೆ ವರಿತಾ ಇದ್ದೀರಾ. ನೀವೇನು ಪಡಿಬೇಕು ಅಂತಿದ್ರಿ, ಆ ಗೋಲ್ ಏನಿತ್ತು ಅದರ ಕಡೆ ಹೋಗ್ತಾ ಇದ್ದೀರಾ. ಇನ್ನೇನು ಸಿಗುತ್ತೆ ಅನ್ನೋ ಥರ ಇದೆ. ಮಾತೆ ಲಕ್ಷ್ಮೀ ನೇ ಕಾಣಿಸ್ತಾ ಇದ್ದಾರೆ ನನಗಿಲ್ಲಿ. ಓಕೆ, ಸ್ಟೇ ಓಪನ್ ಟು ಚೇಂಜ್ ಟುಡೇ. ವಾವ್, ಶಿಫ್ಟ್ ಯುವರ್ ಮೆಥಡ್ ಇಫ್ ನೀಡೆಡ್, ಬಟ್ ಸ್ಟೇ ಕಮಿಟೆಡ್ ಟು ದ ವಿಷನ್ ಅಂತ ಇದ್ದಾರೆ. ಓಹ್ ಸೂಪರಪ್ಪ. ಈಗ ವಿಷನ್ ಇದ್ರ ಹತ್ರ ಬಿತ್ತು. ವಿಷನ್ ಏನು, ಏನೇ ತೊಂದರೆ ಬರಲಿ, ಕಷ್ಟ ಬರಲಿ, ಏನಾದ್ರು ಇರಲಿ, ನಗ್ತಾ ಇರು ಅಂತಿದ್ದಾರೆ. ಅದಕ್ಕೆ ಇದ್ರ ಮೇಲೆ ಹಿಂಗೆ ಬಿತ್ತು ಈ ಕಡೆಗೆ. ಸೊ ನೀನು ರಿಯಲೈಸ್ ಮಾಡ್ಕೋಬೇಕು, ಲೈಫಲ್ಲಿ ಏನಾರು ಒಬ್ರು ಏನೋ ಅಂದರು, ಬೇಜಾರಾಯಿತು, ತೊಂದರೆ ಆಯಿತು ಅಂತಂದರೆ ಅದನ್ನು ಸ್ಟಾಪ್, ಅಲ್ಲಿಗೆ ನಿಮ್ಮ ಯೋಚನೆಗಳು ಸ್ಟಾಪ್ ಮಾಡ್ಕೋಬೇಕು. ಅದೇ ಏನಾಗುತ್ತೆ, ಒಂದು ಕ್ಲಟರ್ ಥರ ಒಂದು ತಲೆಯಲ್ಲಿ ಕೂತ್ಕೊಂಡ್ಬಿಡುತ್ತೆ, ಆಯಿತಾ. ಎಲ್ಲ ಬರೀ ತಲೆಯಲ್ಲಿ ಕೂತ್ಕೊಂಡು ನಿಮಗೆ ಮಾನಸಿಕವಾಗೂ ಪ್ಲಸ್ ದೈಹಿಕವಾಗೂ ನಿಮಗೆ ತೊಂದರೆ ಕೊಡ್ತಾ ಹೋಗ್ಬಿಡುತ್ತೆ. ಸೊ ಅದಕ್ಕೆಲ್ಲ ಅವಕಾಶ ಕೊಡக்கூಡದು. ಯಾಕೆ ಅಂದರೆ ನಿಮಗಾಗಲೇ ಸಿಕ್ಕಿದೆ ಇವಾಗ ಅದ್ಭುತ, ಆಯಿತಾ. ಅದ್ಭುತ ಈ ಚಾಬಿ ಸಿಕ್ಕಿದೆ, ಆಯಿತಾ. ಸೊ ಇದನ್ನು ಸಿಕ್ಕಿದೆ ಆಗಲೇ 100%. ನಿಮಗೆ ಗೊತ್ತಾಗಿದೆ ಇವಾಗ ಜೀವನ ಯಾವ ಥರ ನಗ್ತಾ ಇರಬೇಕು, ಹೇಗೆ ನಡೀತಾ ಹೋಗಬೇಕು, ಬರೋ ಚಾಲೆಂಜಸ್ನ ಯಾವ ಥರ, ಬರೋ ಸ್ಟಾರ್ಮ್ ನೋಡಿ ಪಾಪ ಇಲ್ಲಿ ಬಿರುಗಾಳಿ ಏನೇ ಬರಲಿ ಅದಕ್ಕೆ ತಕ್ಕ ಹಾಗೆ ನೀವು ನಿಮ್ಮ ಜೀವನನ ಅಳವಡಿಸ್ಕೊಂಡು ಮುಂದೆ ವರಿತಾ ಇದ್ದೀರಾ. ಡೆಫಿನೆಟ್ಟಾಗಿ ಸಕ್ಸಸ್ ನಿಮ್ಮದೇ ಅಂತ ಹೇಳ್ತಾ ಇದ್ದಾರೆ. ಸಕ್ಸಸ್ ಖಂಡಿತ ನಿಮ್ಮದೇನೇ. ಚಾಬಿ ನಿಮಗೆ ಸಿಕ್ಬಿಟ್ಟಿದೆ ಇವಾಗ. ಶಿಫ್ಟ್ ಯುವರ್ ಮೆಥಡ್ ಬಟ್ ಸ್ಟೇ ಕಮಿಟೆಡ್ ಟು ದ ವಿಷನ್. ಸೊ ನೀವೇನು ಅಂದ್ಕೊಂಡಿದ್ದೀರಾ, ನೀವೇನೋ ಒಂದು ಸಾಧಿಸಬೇಕು ಅಂತ ಏನು ಅಂದ್ಕೊಂಡಿದ್ದೀರಾ, ಅದರತ್ತ ಹೋಗ್ತಾ ಇದ್ದೀರಾ ಆಲ್ರೆಡಿ, ಓಕೆನಾ. ಬಟ್ ಈಗ ಸಿಗುತ್ತೆ. ಈಗ ಚಾಬಿ ಸಿಕ್ಕಿದೆ, ಏನೆಲ್ಲ ಚೇಂಜಸ್ ಮಾಡ್ಕೊಂಬಿಟ್ಟಿದ್ದೀರಾ ಆಗಲೇ ಅಂತಲೇ ತೋರಿಸ್ತಾ ಇದ್ದಾರೆ. ವಾವ್ ಸೂಪರ್. ಸೊ ಸದ್ಯದಲ್ಲೇ ಖಂಡಿತ ಸಕ್ಸಸ್ ಖಂಡಿತ ಅಂತಿದ್ದಾರೆ. ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದೆ ಅನ್ಕೋತೀನಿ. ನನಗಂತೂ ಸೂಪರ್ ಇಷ್ಟ ಆಯಿತು, ನಿಮಗೂ ಸೂಪರಾಗಿ ಇಷ್ಟ ಆಗಿರುತ್ತೆ ಅಂತ ಗೊತ್ತು. ಸೊ ಪ್ಲೀಸ್ ಇಲ್ಲಿ ತನಕ ನೋಡಿದ್ದೀರಾ ಅಂತಂದರೆ ಖಂಡಿತ ಇದು ನಿಮಗೆ ಅಂತ ಅಂದ್ಕೊಳ್ಳಿ, ಓಕೆನಾ. ಈ ಎಂಡ್ ತನಕ ನೋಡಿದ್ದೀರಾ ಅಂತಂದರೆ 100% ನಿಮಗೇನೆ ಇದು, ಓಕೆನಾ. ಸೊ ಇದು ತಾಯಿ ಆಶೀರ್ವಾದ ಆಗಿದೆ. ಗೋಲ್ಡನ್ ಕಾರ್ಡ್ ಬಂದಿದೆ, ತಾಯಿ ಆಶೀರ್ವಾದ ಆಗಿದೆ, ಓಕೆನಾ. ಆ್ಯಂಡ್ ಈ ಚಾಬಿ ಸಿಕ್ಕಿರೋದು ಹೈಯರ್ ಸೆಲ್ಫ್ದು, ಆಯಿತಾ. ಸೊ ಇದೇನಾಗ್ತಾ ಇದೆ, ಸೊ ನಿಮಗೆ ನೀವು ಯಾವ ದಾರಿಲಿ ನಡೀತಾ ಇದ್ದೀರಾ ಪರ್ಫೆಕ್ಟ್ ಆಗಿದೆ. ಖುಷಿಯಾಗಿರಿ, ನಗ್ತಾ ಇರಿ, ಓಕೆನಾ. ಸಕ್ಸಸ್ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಓಕೆನಾ. ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಓಕೆ. ಸೊ ಹಾಗೆ ಮೆಂಬರ್ಶಿಪ್ ತೊಗೊಳ್ಳಿ. ಆ್ಯಂಡ್ ಇನ್ನೇನು ಹೇಳಬೇಕು. ಸೊ ಮತ್ತೆ ಸಿಗುವ. ಥ್ಯಾಂಕ್ ಯು ಸೋ ಮಚ್. ಫ್ರೀಕ್ವೆನ್ಸಿ ಟ್ಯೂನ್ ಮಾಡಿ ಪ್ರಾಪರಾಗಿ, ಆಯಿತಾ. ನಗ್ತಾ ಇರಬೇಕು ಯಾವಾಗಲೂ ಮ್ಯಾಜಿಕಲ್ ಮೀಡಿಯಾ 279 ವೀಡಿಯೋಸ್ ನೋಡ್ತಾ ಇರಿ, ಓಕೆನಾ. ಥ್ಯಾಂಕ್ ಯು. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್.